ದಿವ್ಯಾ ರೀ, ಯಾಕ್ರಿ ನನ್ನ ಹೆಸರು ಕಿರ್ಚ್ತಾ ಇದೀರಾ? ಎನ್ನೆ ತರ ನೀವೆಲ್ಲಿ ನನ್ನ ನೋಡಿ ಹೊಟ್ಟೆ ಕಿತ್ ಕಟ್ಕೊಂಡು ಹೋಗ್ತೀರಾ ಅಂತ ನಾನು ಮೊದಲು ನನ್ನ ಈ ವಾಯ್ಸ್ ನ ಬಿಟ್ಟೆ. ತೆಗಿರಿ ಅದನ್ನ. ನಾನ್ ಯಾಕ್ರಿ ನಿಮ್ಮೇಲೆ ಹೊಟ್ಟೆ ಕಿಚ್ಪಡ್ಲಿ? ನಾನು ನಿಮಗಿನ್ನ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೆ ನಿನ್ನೆ ನಾಟಕದಲ್ಲಿ ಅಂತ ತಾನೇ ನೀವು ಹೊಟ್ಟೆ ಕಿಚ್ಕೆ ನಾಟಕನ ಅರ್ಧಂಬರ್ಧಕ್ ಬಿಟ್ಟು ಓಡಾಗಿದ್ದು. ಊರಿಗೊಬ್ಳೆ ಪದ್ಮಾವತಿ ಅಂತಿದ್ ನಿಮ್ಗೆ ನನ್ನಂತ ರೂಪವತಿ ಬಂದಾಗ ಅದು ನಾಟಕದಲ್ಲಿ ಡಿಫ್ರೆಂಟ್ ಕಾಸ್ಟ್ಯೂಮ್ ಅಲ್ಲಿ ಡ್ಯಾನ್ಸ್ ಬೇರೆ ಮಾಡಿದ್ರೆ ಮೈಯೆಲ್ಲ ಉರಿಯುತ್ತೋ ಇಲ್ವೋ? ಅದೆಲ್ಲ ಇರ್ಲಿ, ಹೇಗಿತ್ತು ನನ್ನ ಪರ್ಫಾರ್ಮೆನ್ಸು? ಒಳ್ಳೆ ಕರಡಿ ಆಟ ಆಡ್ದಾಗಿತ್ತು. ಹೆಣ್ಣಿನ ವೇಷ ಹಾಕೊಂಡು ತೈತಕ ಅಂತ ಕುಣಿದ್ಬಿಟ್ರೆ ಅದನ್ನ ಯಾರಾದ್ರೂ ನಾಟಕ ಅಂತಾರ? ಪಾತ್ರ ಅಂದ್ರೆ ಹೇಗಿರ್ಬೇಕು ಗೊತ್ತೇನ್ರಿ? ಸೌಬಲರಾಜ ಶಕುನಿನೋ, ಕುರುವಂಶ ತಿಲಕ ದುರ್ಯೋಧನನೋ, ದಾನಶೂರ ವೀರ ಕರ್ಣನೋ ಅಂಥದ್ಯಾವ್ದಾದ್ರು ಪಾತ್ರ ಹಾಕೊಂಡ್ ಜನ ಮೆಚ್ಚಿಸ್ರಿ. ಬರೀ ವಿಲನ್ಗಳು ಆಂಟಿ ಹೀರೋಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ? ಅಂತ ಪಾತ್ರಗಳು ಮಾಡಿದ್ರೆ ನಾನು ನಿಮ್ಗೆ ಮೆಚ್ಚುಗೆ ಆಗ್ತೀನಾ? ಮೊದ್ಲು ಮಾಡಿ ನೋಡ್ ಹೇಳ್ತೀನಿ. ಒಂದ್ ನಿಮಿಷ ತಡೀರಿ. ನೀವು ಇದನ್ನ ತಗೊಂಡು ಹೋಗ್ತಾ ಇರೋದು ರಾತ್ರಿ ತಲೆದಿಮ್ ಕೆಳಗಡೆ ಇಟ್ಕೊಂಡ್ ಮಲ್ಗಕ್ ತಾನೇ ನನ್ನ ನೆನ್ಪಲ್ಲಿ. ಇದನ್ನ ಹಾ